ಜೂನ್ 4 RCB ವಿಜಯೋತ್ಸವದಲ್ಲಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಸಾವನ್ನಪ್ಪಿದ್ರು. ಇದೇ ಘಟನೆಯಲ್ಲಿ 65ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿರುವಂಥದ್ದು. ಈಗ ಘಟನೆ ನಡೆದು 3-4 ದಿನಗಳಾಗಿದೆ. ಗಾಯಾಳುಗಳು ಚೇತರಿಸ್ಕೊಳ್ತಾ ಇದ್ದಾರೆ. ಈಗ ನ್ಯೂಸ್ 18 ಜೊತೆಗೆ ಅವತ್ತಿನ ಘಟನೆಯಲ್ಲಿ ಗಾಯಗೊಂಡಿದ್ದಂತಹ ಹುಸೈನ್ ಇದ್ದಾರೆ. ಹುಸೈನ್ ಮತ್ತು ಅವರ ಮಗ ಮೊಹಮ್ಮದ್ ನಬಿ ಇದ್ದಾರೆ. ಇಬ್ರು ನಮ್ಮ ಜೊತೆಗಿದ್ದಾರೆ. ಇಬ್ರು ಕೂಡ ಅವತ್ತಿನ RCB ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳೋಕೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿದ್ರು. ಆದರೆ ಅಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಅವರ ನಬಿಯ ಕೈಗೆ ಏಟಾಗಿದೆ, ಹುಸೈನ್ ಅವರ ಕಾಲಿಗೆ ಏಟಾಗಿರುವಂಥದ್ದು. ಸೊ ಅವತ್ತಿನ ಘಟನೆ ಏನಾಯಿತು, ಅವತ್ತಿನ ವಾತಾವರಣ ಹೇಗಿತ್ತು, ಅಲ್ಲಿಂದ ಹೇಗೆ ಪಾರಾಗಿ ಬಂದರು ಅನ್ನುವಂಥದ್ದನ್ನು ಖುದ್ದು ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಜೂನ್ 4ನೇ ತಾರೀಕು ಮೋಸ್ಟ್ಲಿ ನೀವು ಮರ್ತಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹೇಗಿತ್ತು ಅಲ್ಲಿನ ವಾತಾವರಣ? ಆ್ಯಕ್ಚುಲಿ ಅವತ್ತು ಮೂಡಲ್ಲಿ ವಿಕ್ಟ್ರಿ ಮೂಡಲ್ಲಿ ಇದ್ವಿ ನಾವೆಲ್ಲ. 11 o'clock ಐ ಕಾಲ್ಡ್ ಅಪ್ ಸ್ಟೇಡಿಯಂ. ಇನ್ಫ್ಯಾಕ್ಟ್ ಅವ್ರು ಹೇಳಿದರೆ ಇನ್ನೂ ಗೊತ್ತಿಲ್ಲ ಅಂತ. ಸೊ ಅಗೇನ್ ಐ ಗಾಟ್ ಫ್ರಮ್ ಫ್ರೆಂಡ್ ಸರ್ಕಲಿಂದ ಒಂದು ಕಾಲ್ ಬಂತು, ಪಾಸ್ ಇದೆ ಹೋಗ್ತೀರಾ ಅಂತ. ಸರಿ, ನಾವು ಹೋಗೋಣ ಅಂತ ಐ ಗಾಟ್ ದ ಪಾಸಸ್. ನಾವು ಎಲ್ಲ ಫ್ಯಾಮ್ಲಿ ಹುಡುಗರು ಎಲ್ಲ ಜೊತೆ ಹೋಗಿ ಅಲ್ಲಿ ಕರೆಕ್ಟ್ 3 o'clock ಅಲ್ಲಿ ಇದ್ವಿ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಪಾಸ್ ಗೇಟ್ ನಂಬರ್ 20 ಅಲ್ಲಿ ಡಿ ಕಾರ್ಪೊರೇಟ್ ಪಾಸ್ ಸಿಕ್ತು ನಮಗೆ. ಅಲ್ಲಿ ಹೋಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ನಮ್ಮ ಮಗ ಇವನು ಕೂಡ, ಇವ್ರ ಫ್ರೆಂಡ್ಸು, ನಮ್ಮ ಫ್ಯಾಮ್ಲಿ ಅವರೆಲ್ಲ. ಸೊ ಟೋಟಲಿ 8 members ವಿತ್ ದೇರ್, ಸೊ ಇನ್ಕ್ಲೂಡಿಂಗ್ ಅವರ್ ಫ್ರೆಂಡ್ ಸರ್ಕಲ್. ಸೊ ನಾವು ಅಲ್ಲಿ ಹೋಗುವಾಗ 3 o'clock 3:30 ದೇ ಅನೌನ್ಸ್ ದಟ್ ಎಲ್ಲರಿಗೂ ಯಾರಾದರೂ ಬರ್ಬೋದು, ಫ್ರೀ ಎಂಟ್ರಿ ಅಂತ. ಆ ವಿಕ್ಟ್ರಿಯಲ್ಲಿ ಆ ಜೋಶಲ್ಲಿ ಇದ್ರಲ್ಲ ಎಲ್ಲರೂ. ಸಡನ್ಲಿ ಏನಾಯಿತು ಅಂದರೆ ಅವರು ಗೇಟ್ ಕೂಡ ದೊಡ್ಡ ಗೇಟ್ ಇತ್ತು, ಅದು ಓಪನ್ ಮಾಡಿಲ್ಲ, ಚಿಕ್ಕ ಸಣ್ಣ ಗೇಟ್ ಓಪನ್ ಮಾಡಿದರು. ಆವಾಗ ಸ್ಟಾರ್ಟ್ ಆಯಿತು. ಎಲ್ಲರೂ ನಾವು ಕ್ಯೂ ಅಲ್ಲಿದ್ದೀವಿ. ಸೊ ಈ ಕಡೆಯಿಂದ ಆ ಕಡೆಯಿಂದ 4 ಕಡೆಯಿಂದ ಜನ ತುಳ್ಕೊಂಡು ಬಂದುಬಿಟ್ರು. ಸೊ ದೆರ್ ವಾಸ್ ನೋ ವೇ ಟು ಎಸ್ಕೇಪ್. ನಾವು ಹುಡುಗರೆಲ್ಲ ಬಿದ್ದೋಗ್ಬಿಟ್ರು. ನಾವು ಕಾಪಾಡೋಕ್ಕೆ, ಚಿಕ್ಕ ಹುಡುಗರು ಇದ್ದಾರಲ್ಲ, ಅದಕ್ಕೆ ನಾವೆಲ್ಲ ಕಾಪಾಡೋಕ್ಕೆ ಹೋಗಿ ಸ್ವಲ್ಪ ನನಗೆ ಬ್ಯಾರಿಕೇಡ್ ಇತ್ತು, ಬ್ಯಾರಿಕೇಡಲ್ಲಿ ಕೈ ನೋಡಿ ಈಗ ಇದು ಕೂಡ ಗಾಯ ಆಗಿದೆ. ಸೊ ನೋಡಿ ಈ ಕಾಲ್ಗೆ ಗಾಯ ನೋಡಿ. ಸೊ ದಿಸ್ ಇಸ್ ದಿಸ್ ಸೊ ದಿಸ್ ಐ ಗಾಟ್ ಇಟ್, ದಿಸ್ ಒನ್ ಫುಲ್ ಯು ಕ್ಯಾನ್ ಸಿ ದಿಸ್. ಬೇರೆಯವರು ತುಳಿದಿರೋದು. ಆಮೇಲೆ ಇದು ಬ್ಯಾರಿಕೇಡಲ್ಲಿ ಕೂಡ ಕಾಲು ಸಿಕ್ತು, ಬ್ಯಾರಿಕೇಡ್ ಹೊರಗಡೆ ಸಿಕ್ಕಾಕೊಂಡ್ರು. ನನಗೆ ಶೂಸು, ಅದು ಐ ಗಾಟ್ ದಿಸ್ ಸ್ಪೆಕ್ಟಿಕಲ್ ಐ ಲಾಸ್ಟ್. ಒನ್ ಆಫ್ ಮೈ ಕಿಡ್ಸ್ ಲಾಸ್ಟ್ ಮೊಬೈಲ್ಸ್ ಆಲ್ಸೋ. ಆವಾಗ ಬಿದ್ದೋಯ್ತು ಎಲ್ಲರೂ. ಆಮೇಲೆ ದೊಡ್ಡ ಗೇಟ್ ಓಪನ್ ಮಾಡಿದ್ರಲ್ಲ, ಸ್ವಲ್ಪ ಜನ ಖಾಲಿ ಮಾಡಿದ್ರು, ಪೊಲೀಸ್ ಬಂದರು. ಆವಾಗ ಸ್ವಲ್ಪ ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಖಾಲಿ ಆಯಿತು. ಇವರೆಲ್ಲ ನಮ್ಮ ಹುಡುಗರಿಗೆ ನಾನು ಸ್ವಲ್ಪ ಅನ್ಕಾನ್ಷಿಯಸ್ ಥರ ಫೀಲ್ ಆಯಿತು. ಯಾರೋ ನನಗೆ ಹೆಲ್ಪ್ ಮಾಡಿ ಸ್ವಲ್ಪ ಕರ್ಕೊಂಡು ಹೋಗಿದ್ರು, ಹೊರಗಡೆ ಕೊಂಡೋಗಿದ್ರು. ಇವರೆಲ್ಲ ಪಾಪ ಎಲ್ಲಿ ಹೋಗಿದ್ರು ನನಗೂ ಗೊತ್ತಿಲ್ಲ. ಎಲ್ಲರೂ ಮಿಸ್ ಆಗಿಬಿಟ್ಟಿದ್ರು. ನನಗೂ ಸ್ವಲ್ಪ ಸುಸ್ತಾಯಿತು, ಹುಷಾರಿರಲಿಲ್ಲ. ಆಮೇಲೆ ನಾನು ಸ್ವಲ್ಪ ಯಾರೋ ನೀರು ಕೊಟ್ಟರು, ಪಾಪ ಯಾರೋ ಅವರೇ ಸ್ಟೇಡಿಯಮಲ್ಲಿ ಪಬ್ಲಿಕ್ಕಲ್ಲಿ ನೀರು ಕೊಟ್ಟರು. ನೀರು ಕೊಟ್ಟು ನಾನು ಮಲ್ಕೊಂಡಿದ್ದೆ. ಸೊ ಆವಾಗ ನಾನು ಆಫ್ಟರ್ ಹಾಫ್ ಆನ್ ಅವರ್ ಐ ಕಾಲ್ ಫ್ರಮ್ ಮೈ ಮೊಬೈಲ್. ಒನ್ ಆಫ್ ಮೈ ನೆವ್ಯೂ ವಾಸ್ ದೇರ್. ಸೊ ಹಿ ಕಾಲ್ಡ್. ಸೊ ದೇ ಸೆಡ್ ಇವನು ಹೋಗಿ ಇನ್ನು ಒಬ್ಬನೇ ಅಲ್ಲಿ ಇವನ ಹತ್ರ ಮೊಬೈಲ್ ಇತ್ತು, ಅಲ್ಲಿ ಹೋಗಿ ಸೈಡಲ್ಲಿ ಕಾಲ್ ಮಾಡಿದ್ರಣ್ಣ ಇನ್ನೊಬ್ಬ ನಮ್ಮ ಕಸಿನ್ಗೆ. ನಾನು ಇದಾಗ್ಬಿಟ್ಟಿದೆ, ಸ್ಟ್ಯಾಂಪಿಟ್ ಆಗಿಬಿಟ್ಟಿದೆ, ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂತ ಅಳ್ತಾ ಫೋನ್ ಮಾಡಿದ್ದಾರೆ. ಇವ್ರು ಫೋನ್ ಮಾಡೋ ಹಿ ವಾಸ್ ಅಲೋನ್. ನಾನು ಅಲ್ಲಿ ಸ್ಟೇಡಿಯಮಲ್ಲಿ ಬಿದ್ದೋಗಿದ್ದೀನಿ, ಇವನು ಕೂಡ ಅಳ್ಕೊಂಡಿದ್ದಾನೆ. ಇವ್ರಿಗೆಲ್ಲ ಕೈ ಎಲ್ಲ ಏಟಾಗಿದೆ ನೋಡಿ, ಇನ್ನೂ ನೋವಿದೆ. ಸೊ ವಿ ಗಾಟ್ ನೋವಿದೆ, ಎಸ್. ಸೊ ಹೋಗಿ ಮತ್ತೆ 1 ಗಂಟೆ ಆದಮೇಲೆ ವಿ ಕಾಲ್ಡ್ ಅಪ್. ಸೊ ದೇ ಆಲ್ ಆಫ್ ಅವರ್ ರಿಲೇಟಿವ್ಸ್ ಟುಕ್ ಹಿಮ್, ಆಲ್ ದ ಕಿಡ್ಸ್ ಆ್ಯಂಡ್ ಆಲ್ ಎಲ್ಲ ಹೋಗಿ ಫಿಲೋಮಿನಾಸ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಅಬ್ಸರ್ವೇಷನಲ್ಲಿ ಇಕ್ಕಿ ಎಲ್ಲರಿಗೂ ವಿ ಗಾಟ್ ದ ಎಕ್ಸ್ರೇಸ್. ಆಫ್ಟರ್ 1 hour ಐ ಗಾಟ್ ಸಮ್ ಸ್ಟ್ರೆಂತ್ ರೀಗೇನ್ ಮಾಡಿ ಮತ್ತೆ ನಾನು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಐ ಗಾಟ್ ಅಡ್ಮಿಟೆಡ್ ಇನ್ ಫಿಲೋಮಿನಾ ಹಾಸ್ಪಿಟಲ್. ಟ್ರೀಟ್ಮೆಂಟ್ ಆಗಿ ಎಲ್ಲ ಎಕ್ಸ್ರೇಸ್ ಎಲ್ಲ ತೊಗೊಂಡಿದ್ದೀವಿ. So we got all the x-rays and all the reports were normal. Little bit of this fracture, so nothing else, nothing serious actually. ಈಗ ಆರಾಮಿದೆ, ಈಗ ಪರವಾಗಿಲ್ಲ, ಸ್ವಲ್ಪ ನೋವಿದೆ, but it will take time. So doctors told me that it will take at least, because I got this ribs alli ಸ್ವಲ್ಪ ಏಟ್ ಬಿದ್ದಿದೆ. Doctors told me that it will take another minimum 10-15 days it will take to heal the ಅಂತ ಪೇನ್ ಅಂತ ಹೇಳಿದ್ದಾರೆ. ಸರ್, ಅಂದರೆ ನೀವು 3 ಗಂಟೆಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ. ಹೌದು. ಸೊ ಯಾವಾಗ ಗೇಟ್ ಓಪನ್ ಮಾಡಿದ್ರು, ಅಲ್ಲಿ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ರು? ಅದೇ ತಪ್ಪು ಮಾಡಿದ್ದು ಅವರು. ಅನೌನ್ಸ್ಮೆಂಟ್ ಮಾಡಿದ್ರಲ್ಲ,
ಟಿಕೆಟ್ ಜೀನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ವೆಬ್ಸೈಟಲ್ಲಿ ಎಲ್ಲರಿಗೂ ಫ್ರೀ ಇದೆ, ಯಾರಾದರೂ ಪಾಸ್ ಬರ್ಬೋದು, ಫ್ರೀ ಆಫ್ ಕಾಸ್ಟ್ ಯಾರಾದರೂ ಬರ್ಬೋದು ಅಂದರು. ಆವಾಗ ಎಲ್ಲರೂ ಅದುವರೆಗೂ ನಾರ್ಮಲ್ ಇತ್ತು, ನಾರ್ಮಲ್ ಇತ್ತು ಸಿಚುವೇಶನ್. ಬಿಫೋರ್ ಅನೌನ್ಸ್ಮೆಂಟ್ ಬಿಫೋರ್ ಅನೌನ್ಸ್ಮೆಂಟ್ ಅನೌನ್ಸ್ ಮಾಡಿದ್ರಲ್ಲ, ಯು ಕ್ಯಾನ್ ಸಿ ದ ದಿಸ್ ಒನ್. ಇನ್ನೂ ನಮ್ಮ ಹತ್ರ ಶಾರ್ಟ್ಸ್ ಇದೆ, ಅದು ನೋಡಿ. ಜನ ಸಮುದ್ರ ಅಂತಾರಲ್ಲ, ಜನ ಸಮುದ್ರ, ಅದು ಎಲ್ಲಿಂದ ಬಂದರೂ ಗೊತ್ತಿಲ್ಲ. ವೆನ್ ವಿ ವೇರ್ ಇನ್ ದ ಕ್ಯೂ, ಓನ್ಲಿ ಫ್ಯೂ ಪೀಪಲ್ ವೇರ್ ದೇರ್. ಸಡನ್ಲಿ ಐ ಡೋಂಟ್ ನೋ ಪಾಸ್ ಇದೆ, ಅವ್ರು ಮಾತ್ರ ಕ್ಯೂ ಅಲ್ಲಿ ನಿಂತಿದ್ದಾರೆ. ಕ್ಯೂ ಅಲ್ಲಿ ಇದ್ದೀವಿ, ನಾವೆಲ್ಲ ಆರಾಮಾಗಿದ್ದೀವಿ. ನಾವು ವಿ ವೇರ್ ಹ್ಯಾಪಿ ದಟ್ ವಿಲ್ ಗೆಟ್ ದ ಎಂಟ್ರಿ ಅಂತ, ಸೆಲೆಬ್ರೇಷನ್ ಮಾಡಬಹುದು ಅಂತ ಆರಾಮಾಗಿ ಅಂತ. ನನಗೇನೆ ಅಷ್ಟೊಂದಿಲ್ಲ. ಇವನು ಹಿ ಈಸ್ ಎ ಬಿಗ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಐ ನೋ ಆವತ್ತು ಗೆದ್ದಿದ್ದೀವಲ್ಲ, ಹಿ ವಾಸ್ ಕ್ರೈಯಿಂಗ್ ವಿ ಓನ್ RCB ಅಂತ, ಬಿಕಾಸ್ ಹಿ ವಾಸ್ ವೆರಿ ಫ್ಯಾಸಿನೇಟ್ ಅಬೌಟ್ ವಿರಾಟ್ ಕೊಹ್ಲಿ ಆ್ಯಂಡ್ ಆಲ್. ಅದು ಆವತ್ತು ಅದೇ ಪ್ರಾಬ್ಲಮ್. ನಾವು ಈ ಹುಡುಗರೆಲ್ಲ ಜೋಶ್ ಮಾಡ್ತಾ ಇದ್ರಲ್ಲ ಅಂತ ನಾನು ಹೋಗಿದ್ದು, ಬೈ ಗಾಡ್ ಗ್ರೇಸ್. ಅದು ಏನಾಯಿತು ಅಂದರೆ ನಾನು ಹೋಗಿದ್ದು ಒಳ್ಳೇದಾಯಿತು ಅಂತ. ಯಾಕಂದರೆ ಇವರೆಲ್ಲ ಇಲ್ಲ ಅಂದರೆ ಇವರೆಲ್ಲ ಆವತ್ತು ತುಂಬ ಕಷ್ಟ ಆಯಿತು. ಈ ಹುಡುಗರೆಲ್ಲ ಮಕ್ಕಳನ್ನು ಮಾತ್ರ ಅವತ್ತು ಕಳಿಸಿದ್ರೆ ಇಟ್ ವಾಸ್ ವೆರಿ ಏನು ಟ್ರಾಜಿಡಿ ಆಗ್ತಾಯಿತ್ತು ಗೊತ್ತಿಲ್ಲ. ನನ್ನ ಮುಂದೆನೇ ಇಬ್ಬರು ಮೂರು ಬಿದ್ದೋಗಿದ್ರು. ಐ ಡೋಂಟ್ ನೋ ವೆದರ್ ಏನಾಗಿದೆ ಅವ್ರದ್ದು. ಅದೇ ಚಿಕ್ಕ ಹುಡುಗ ಅದು ಕರ್ಕೊಂಡು ಹೋಗಿದ್ರಲ್ಲ, ಅದು ಮೋಸ್ಟ್ ಪ್ರಾಬಬ್ಲಿ ಅವನು ಇಲ್ಲ ಅನಿಸುತ್ತೆ. ಯಾಕಂದರೆ ಎತ್ಕೊಂಡು ಹೋಗಿದ್ರು. 11 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ, ಇದರಲ್ಲಿ 3 ಮಕ್ಕಳು ಇದ್ದಾರೆ. ಹೌದು, ಹೇಳಿದರು. ಅದೇ ತುಂಬ ನೋವಾಯಿತು. ದಟ್ ಡೇ ಬಿಲೀವ್ ಮೀ, ಇವರು ಎಲ್ಲ ಚಿಕ್ಕ ಹುಡುಗರು ಎಲ್ಲ ಕಾಲು ಬಂತಲ್ಲ, ಮಲ್ಗೇ ಇಲ್ಲ ಅವರು. ಸಡನ್ನಾಗಿ ಏನೋ ಹೇಳ್ತಾರಲ್ಲ, ಒಂದು ಕೈಂಡ್ ಆಫ್ ಟ್ರಾಮಾ ಅವ್ರಿಗೆ. ಸಡನ್ನಾಗಿ ಎತ್ಕೊಳ್ಳೋದು, ಬಾಬಾ ಬಾಬಾ ಅನ್ನೋದು, ಪಾಪ ಪಾಪ ಅನ್ನೋದು. ಎಸ್ ಆ ಥರ ರಾತ್ರಿ ಎಲ್ಲ ಅವ್ರಿಗೆ ಯಾರಿಗೂ ನಿದ್ದೆ ಬಂದಿಲ್ಲ. ಸೊ ಇಟ್ ವಾಸ್ ವೆರಿ ಟ್ರಾಮ್ಯಾಟಿಕ್ ಆ್ಯಕ್ಚುಲಿ. ನೀವು ಬಿದ್ರಿ, ನಿಮಗೂ ಕೂಡ ಒಂದು ಸ್ವಲ್ಪ ಸುಸ್ತಾಯಿತು, ಹೊರಗಡೆ ಹೋದ್ರೆ ಯಾರೋ ನೀರು ಕೊಟ್ಟರು, ಮಕ್ಕಳೆಲ್ಲ ಕೈ ತಪ್ಪೋದ್ರು. ಸೊ ಯಾವಾಗ ಮತ್ತೆ ಮಕ್ಕಳೆಲ್ಲ ಸಿಕ್ಕಿದ್ರು? ಹಾಸ್ಪಿಟ್ಲಲ್ಲೇ ಸಿಕ್ಕಿದ್ದು. ಯಾರು ಕರ್ಕೊಂಡ್ಬಂದ್ರು, ಹೇಗೆ? ಅದೇ ಇವರೆಲ್ಲ ಕಸಿನ್ಸ್, ನಮ್ಮ ಹುಡುಗರಿಗೆಲ್ಲ ಫೋನ್ ಮಾಡಿದ್ದಾರೆ. ಇವ್ರ ಕಸಿನ್ಸ್ ಎಲ್ಲ ಫೋನ್, ಅವ್ರು ಬಂದು ಸ್ಟೇಡಿಯಮ್ಗೆ ಕರ್ಕೊಂಡೋಗಿ ಎತ್ಕೊಂಡು ಹೋಗಿದ್ದಾರೆ. ಅವರು ಸ್ಟೇಡಿಯಮಲ್ಲಿ ದೇರ್ ವಾಸ್ ನೋ ಫೆಸಿಲಿಟಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆ ಥರ ಪರಿಸ್ಥಿತಿ ಇತ್ತು. ನಾನು ಅರ್ಧ ಗಂಟೆ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ದಾರೆ, ಅವ್ರ ಪಕ್ಕದವರು ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ಯಾರೂ ಬಂದಿಲ್ಲ. ಯಾರು ಕೇಳೇ ಇಲ್ಲ. ಯಾರು ಏನೋ ಹೇಳ್ತಾರಲ್ಲ, ಈ ಏನೋ ಒಂದು ಬೀದಿಗೆ ಬಿದ್ದೋಗಿದ್ದಾರಲ್ಲ, ಆ ಥರ ಇತ್ತು ನಮ್ಮದು ಕತೆ. ಯಾರು ಕೇಳೇ ಇಲ್ಲ, ಯಾರು ಬಂದು ಏನಾಯ್ತಪ್ಪ ಏನಂತ. ಯಾರೋ ಸ್ಟೇಡಿಯಮಲ್ಲಿ ಸ್ಪೆಕ್ಟೇಟರ್ಸ್ ನಮ್ಮ ಯಾರು ನೋಡೋಕೆ ಬಂದ್ರಲ್ಲ, ಅವರೇ ಹೆಲ್ಪ್ ಮಾಡಿದ್ದು. ಬಟ್ ನೋ ಹೆಲ್ಪ್ ಫ್ರಮ್ ದ ಮ್ಯಾನೇಜ್ಮೆಂಟ್, ನೋ ಹೆಲ್ಪ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ನೋ ಸೆಕ್ಯೂರಿಟಿ. ಅವ್ರು ಯಾರೂ ಹೆಲ್ಪ್ ಮಾಡಿಲ್ಲ, ಯಾರು ಏನು ಮಾಡಿಲ್ಲ. ಹೆಂಗಿತ್ತು ವಾತಾವರಣ? ಹುಡುಗರೆಲ್ಲ ನುಗ್ಗೋದಕ್ಕೆ, ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅನ್ನೋದು ಎಸ್ ವಿಜುವಲ್ಸ್ ಎಲ್ಲ ಸಿಕ್ಕಿದೆ. ಹೌದು, ಗೇಟ್ ಅನ್ನು ಹಾರಿದ್ದು, ಗೇಟ್ ಮುರಿದಿಲ್ಲ. ಇಲ್ಲ, ತಪ್ಪಿದೆ, ಎಲ್ಲರದ್ದು ಇದೆ ತಪ್ಪು. ಇಟ್ ವಾಸ್ ಜಸ್ಟ್ ಐ ಥಿಂಕ್ ಅದು RCB ಅವರು ಸ್ವಲ್ಪ ಡಿಸಿಷನ್ ಬೇಗ ತೊಗೊಂಡ್ಬಿಟ್ರು. ಇಟ್ ವಾಸ್ ಎ ಹೇಸ್ಟಿ ಡಿಸಿಷನ್. ದೇ ಶುಡಂಟ್ ಹ್ಯಾವ್ ಡನ್ ದಿಸ್ ಪ್ರೋಗ್ರಾಮ್ ಆ್ಯಕ್ಚುಲಿ. ಅಟ್ಲೀಸ್ಟ್ 2-3 ಡೇಸ್ ಆದಮೇಲೆ ಅವ್ರು ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ದೇ ಹ್ಯಾವ್ ಗಿವನ್ ಸಮ್ ಟೈಮ್ ರಿಲೀಫ್ ಟೈಮು ಎಲ್ಲ ಒಂದು ಆರ್ಗನೈಸ್ ವೇ ಮಾಡಬೇಕಾಗಿತ್ತು. ಅವ್ರು ಮಾಡಿಲ್ಲ, ಅದೇ ತಪ್ಪಾಗಿರೋದು. ಅದು ದಟ್ ವಾಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ದೇ ಹ್ಯಾವ್ ಡನ್. ಅಂದರೆ ತುಂಬ ಜನ ಕಾಲು ಮುರ್ಕೊಂಡಿದ್ದಾರೆ. ಮನೋಜ್ ಅಂತ ಹುಡುಗ ಬೋರಿಂಗ್ ಹಾಸ್ಪಿಟಲ್ ಇನ್ನೂ ಒಂದು ಹುಡುಗ, ನಮ್ಮ ಮೈ ನೆವ್ಯೂ, ನಮ್ಮ ತಂಗಿನ ಮಗ, ಸ್ಟಿಲ್ ಹೀಸ್ ಇನ್ ಹೌಸ್, ದಟ್ ಲೆಗ್ ಇಸ್ ಸ್ವಾಲನ್, ಇನ್ನೂ ಕಮ್ಮಿ ಆಗಿಲ್ಲ ಅವನಿಗೆ. ಈ ಥರ ಪ್ರಾಬ್ಲಮ್ಸ್ ಇದೆ. ಅವತ್ತಿನ ಕ್ಷಣ ನೆನಪಿಸ್ಕೊಂಡ್ರೆ ಏನು ಅನ್ಸುತ್ತೆ ನಿಮ್ಗೆ ಇಲ್ಲಿ ಈಗ ಅಂತ? ಐ ಥಿಂಕ್ ಏನೋ ನಾವು ಏನೋ ಹೇಳ್ತೀವಲ್ಲ, ಏನೋ ಗುಡ್ ವರ್ಕ್ ಮಾಡಿದ್ದೀವಿ. ಗಾಡ್ ಸೇವ್ಡ್ ಅಸ್. ಭಗವಂತ ನಮ್ಮ ಮೇಲೆ ಆಶೀರ್ವಾದ ಅವತ್ತು ಇತ್ತು. ಅದರ್ವೈಸ್ ಐ ಸ್ಟಿಲ್ ರಿಮೆಂಬರ್ ಹಿ ವಾಸ್ ಕ್ರೈಯಿಂಗ್, ನಂದು ಕಾಲು ಹೋಯಿತು ಅಂತ. ಇನ್ನೊಬ್ಬ ಯಾರೋ ಮೇಲೆ ಬಂದು ತಲೆ ಮೇಲೆ ಕೂತ್ಕೊಂಡು ಬಿಟ್ಟಿದ್ದ ನಿಮ್ಮ ಮೇಲೆ. ಇವನು ಹಿ ವಾಸ್ ಟೆಲ್ಲಿಂಗ್, ಯಾರೋ ಕೂತ್ಕೊಂಡು ಬಿಟ್ಟಿದ್ದಾರೆ ಅಂತ. ಅವ್ರದ್ದು ತಪ್ಪೇನಿಲ್ಲ. ಅವರು ಹಿಂಗೆ 4 ಕಡೆಯಿಂದ ಬಂದರೆ ಏನು ಮಾಡ್ತಾರೆ? ಆ ಥರ ಪ್ರಾಬ್ಲಮ್. ಎಲ್ಲ ಗೇಟ್ ಓಪನ್ ಇತ್ತು ಅವತ್ತು, ಅಥವಾ ಗೇಟ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಲ್ಲ? ಅವ್ರು ಏನು ಮಾಡಿದ್ರು, ದೊಡ್ಡ ಗೇಟ್ ಇತ್ತಲ್ಲ, ದೊಡ್ಡ ಗೇಟ್ ಓಪನ್ ಮಾಡಿಲ್ಲ. ಅದರಲ್ಲಿ ಸಣ್ಣ ಗೇಟ್ ಇತ್ತಲ್ಲ, 3 ಫೀಟ್ ಗೇಟ್, ಅದು ಓಪನ್ ಮಾಡಿದ್ದಾರೆ. ಅದೇ ತಪ್ಪು ಮಾಡಿದ್ದು. ಮೇನ್ ಗೇಟ್ಸ್ ಯಾವುದು? ಮೇನ್ ಗೇಟ್ ಮಾಡಿದ್ರು. ಅವ್ರು ಏನು ಮಾಡಬೇಕಾಗಿತ್ತು, ಗೇಟ್ ದೊಡ್ಡ ಗೇಟ್ ಇದೆಯಲ್ಲ, ಅದು ಓಪನ್ ಮಾಡಿಲ್ಲ. ನಾನು ಗೇಟ್ ನಂಬರ್ 20 ಇದ್ದೆ, ಡಿ ಕಾರ್ಪೊರೇಟ್ ಗೇಟ್ ಅದು. ಅವ್ರು ಏನು ಮಾಡಬೇಕಾಗಿತ್ತು, ಒಂದು 15 ಫೀಟ್ 20 ಫೀಟ್ ಗೇಟ್ ಇದೆ, ಅದು ಮಾಡಿಲ್ಲ. 3 ಫೀಟ್ ಗೇಟ್ ಓಪನ್ ಮಾಡಿದ್ರು, ಅಲ್ಲೇ ತಪ್ಪಾಗಿ. 3 ಫೀಟ್ ಗೇಟಲ್ಲಿ ಎಷ್ಟು ಜನ ಹೋಗ್ತಾರೆ? ಒಬ್ಬರು ಹೋಗ್ಬೋದು, ಇಬ್ಬರು ಹೋಗ್ಬೋದು. ಒನ್ ಲೈನ್ ಕ್ಯೂ ಅಲ್ಲಿ. ಅದು ಸಡನ್ಲಿ ಆಮೇಲೆ ಏನಾಯಿತು, ಸ್ವಲ್ಪ ಬಿದ್ದೋಗ್ಬಿಟ್ರು. ಇದು ಸ್ಟಾರ್ಟ್ ಆಯ್ತಲ್ಲ ಪ್ರಾಬ್ಲಮ್ಮು. ಆವಾಗ ಅವರು ಸ್ವಲ್ಪ ಓಪನ್ ಮಾಡಿದ್ದು, ಸ್ವಲ್ಪ ರಿಲೀಫ್ ಆವಾಗ ಆಗಿತ್ತು.
That was the major problem. ಹಾರಿಬಲ್ It was a very horrible. I think we will remember for life. ಅದು ನಾವು ಜೀವನದಲ್ಲಿ ಅದು ನಮ್ಕ ಇದ್ದೇ ಇರುತ್ತೆ ಅದು. ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ದೋಸ್ ಪೀಪಲ್ ಹೂ ಲಾಸ್ಟ್ ದ ಲೈಫ್, ಐ ಥಿಂಕ್ ವಿ ಶುಡ್ ಐ ಡೋಂಟ್ ನೋ ಏನು ಹೇಳಬೇಕು ಅಂತ ಮಾತು ಕೂಡ ಬರ್ತಾ ಇಲ್ಲ ನಮಗೆ. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ದೇ ಶುಡೆಂಟ್ ಹ್ಯಾವ್ ಡನ್ ದಿಸ್. ಐ ಥಿಂಕ್ ಇಟ್ಸ್ ಎ ಮಿಸ್ಟೇಕ್ ಆಫ್ ಮ್ಯಾನೇಜ್ಮೆಂಟ್ and mistake of organizers. They shouldn't have done this. It is a hasty decision. ಇಷ್ಟು ಬೇಗ ಮಾಡಬೇಕು, ಬೇಗ ಮಾಡ್ಬೋದು, ಮಾಡಿದ್ರು ಪ್ರಾಪರ್ ಇಲ್ಲ, ಅನೌನ್ಸ್ ಮಾಡಬಾರ್ದಾಗಿತ್ತು. ಅಟ್ಲೀಸ್ಟ್ ಅವ್ರು ಏನು ಮಾಡಬೇಕಾಗಿತ್ತು, ಪಾಸ್ ಇದ್ದಾರಲ್ಲ ಅವ್ರಿಗೆ ಅಲೋ ಮಾಡಿ ಆಮೇಲೆ ಏನಾದರೂ ಮಾಡಬೇಕಾಗಿತ್ತು. ಸಡನ್ಲಿ ಅಲ್ಲಿ ಪಾಸಲ್ಲಿ ಇದ್ದೀವಿ ಏನೋ ಎಲ್ಲರಿಗೂ ಅನೌನ್ಸ್ ಕೂಡ ಮಾಡಿಬಿಟ್ರು. ಅನೌನ್ಸ್ ಮಾಡಿದ್ದಕ್ಕೆ ತಪ್ಪೇ ಅದು. ಸಡನ್ಲಿ ದೇ ಅನೌನ್ಸ್ ದಟ್ಗೆ ನೀವು ಟಿಕೆಟ್ ಜೀನಿಯಲ್ಲಿ RCB ವೆಬ್ಸೈಟಲ್ಲಿ ನೀವು ಓಪನ್ ಮಾಡಿ ಎಲ್ಲರಿಗೂ ಫ್ರೀ ಇದೆ ಅಂತ. ಅಲ್ಲಿ ವೆಬ್ಸೈಟ್ ಕೂಡ ಜಾಮ್ ಆಯ್ತಲ್ಲ, ಎಲ್ಲರೂ ನುಗ್ಬಿಟ್ರು. ನಾವು ಹೋಗ್ಬಿಡೋಣಪ್ಪ ಹೆಂಗಾದರೂ ಇರಲಿ ಅಂತ. ಆ ಥರ ಆಯಿತು. ಮೋಸ್ಟ್ ಆಫ್ ದ ಕ್ರೌಡ್ ವಾಸ್ ಇನ್ ದ ಅರ್ಲಿ 20s and 30s. ಆಲ್ ಕಾಲೇಜ್ ಸ್ಟೂಡೆಂಟ್, ಯಂಗ್ಸ್ಟರ್ಸ್, ಆಲ್ ವೇರ್ ಯಂಗ್ಸ್ಟರ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಲೈಕ್ ಸ್ಕೂಲ್ ಸ್ಟೂಡೆಂಟ್ಸ್. ದಟ್ ವಾಸ್ ಐ ಥಿಂಕ್ ಅದು ಏನೋ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಗೆ ಐ ಡೋಂಟ್ ವಾಂಟ್ ಟು ಐ ಆಮ್ ನಾಟ್ ಸೀಯಿಂಗ್ ಎನಿ ವೀಡಿಯೋಸ್ ನಾವು. ಅರ್ಲಿಯರ್ ನಾವು ವಿ ಯೂಸ್ ಟು ಸಿ RCB ಏನಾಯಿತು, ಹೆಂಗೆ ವಿನ್ ಆಯಿತು ಅಂತ. ಅದನ್ನು ಕೂಡ ಇಷ್ಟ ಆಗ್ತಾ ಇಲ್ಲ ಈಗ ನೋಡಿ. ಕ್ರಿಕೆಟ್ ಅಂದ್ರೆ ಒಂದು ಸ್ವಲ್ಪ ಭಯ ಆಗ್ಬಿಟ್ಟು. ಭಯ ಅಲ್ಲ, ಕ್ರಿಕೆಟ್ ಭಯ ಅಲ್ಲ, ಅದು ಏನೋ ಹೇಳ್ತಾರೆ ಎಂಥೂಸಿಯಾಸಮ್ ಹೋಗ್ಬಿಟ್ಟಿದೆ, ಜೋಶ್ ಹೋಗ್ಬಿಟ್ಟಿದೆ. ಅದು ಇಂಟ್ರೆಸ್ಟ್ ಸ್ವಲ್ಪ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಹೀಲ್ ದಟ್ ಪ್ರಾಬ್ಲಮ್. ಇದಿಷ್ಟು ಆ ಘಟನೆಯಲ್ಲಿ ಗಾಯಗೊಂಡಿದ್ದಂತಹ ಹುಸೈನ್ ಹಾಗೂ ಅವರ ಮಗ. ಅವತ್ತು ನರಕಯಾತನೆಯನ್ನು ಅನುಭವಿಸಿದ್ದು ನಾವು. ಏನೋ ಒಂದು ಆ ದೇವರ ದಯೆಯಿಂದ ನಾವು ಜೀವಂತವಾಗಿ ಬದುಕಿ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಅವರ ಕಾಲಿಗೆ ಗಾಯ ಆಗಿದೆ, ಅವರ ಮಗನ ಕೈಗೆ ಗಾಯ ಆಗಿದೆ. ಮಗ ಕಳೆದೋಗ್ಬಿಟ್ಟಿದ್ದ. ಆಮೇಲೆ ಅವನ ಮಗನ ಒಂದು ಚಾಕಚಕ್ಯತೆಯಿಂದ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಬಂದಾಗ ನಾನು ಅವನನ್ನು ಮತ್ತೆ ಭೇಟಿಯಾದೆ ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.